ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸೀಸನ್ 11ರ ಅತಿಥಿಗಳು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೀಸನ್ 12ರ ಸದಸ್ಯರು ಅತಿಥಿಗಳ ಸತ್ಕಾರ ಮಾಡಬೇಕು ಅನ್ನೋದು ಟಾಸ್ಕ್. ಅದರಲ್ಲೂ ಉಗ್ರ ಮಂಜುವನ್ನೇ ಹೆಚ್ಚು ಟಾರ್ಗೆಟ್ ಮಾಡಿದ್ದಾರೆ. ರೋಸ್ಟ್ ಮಾಡಿದ್ದು ನೋಡಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಎಂಜಾಯ್ ಮಾಡಿದ್ರು. ಆದ್ರೆ ಅತಿಥಿಗಳಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಯ್ತು. ರೂಲ್ಸ್ ಬುಕ್ ನಲ್ಲಿ ಸಭ್ಯತೆ ಮೀರಿದಂತೆ ರೋಸ್ಟ್ ಮಾಡಬೇಕೆಂದು ನಿಯಮದಲ್ಲಿತ್ತು. ಆದ್ರೆ ಗಿಲ್ಲಿ ಅದನ್ನ ಮೀರಿ ಹೋಗಿದ್ರು. ಆಗ ಬಿಗ್ ಬಾಸ್ ಮಧ್ಯಸ್ಥಿಕೆ ವಹಿಸಿ ನಿಯಮವನ್ನ ನೆನಪಿಸಿದ್ದಾರೆ. ಗಿಲ್ಲಿ ಮತ್ತು ಕ್ಯಾಪ್ಟನ್ ಅಭಿಷೇಕ್ ಕ್ಷಮೆ ಕೇಳಿದ್ದಾರೆ. ಅಷ್ಟಕ್ಕೂ ಗಿಲ್ಲಿ ಹೇಳಿದ್ದೇನು, ಹೌದು, ಈ ವಾರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದುಕೊಂಡಿದ್ದೆ, ಆದ್ರೆ ಇಷ್ಟು ಇರಿಟೇಟಿಂಗ್ ಆಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ಇವರು ಮಾಡಿದ ಸೆಟಪ್ ಬಿಲ್ಡಪ್ ನೋಡಿ ವಾವ್ ಅನ್ನೋ ತರ ಯಾರಾದ್ರೂ ಬರ್ತಾರಾ ಅಂದುಕೊಂಡಿದ್ದೆ. ಇವರು ಬಂದ್ಮೇಲೆ ವಾವ್ ತೋ ಅನ್ನೋ ತರ ಆಯ್ತು. ಇವರ ಬಂದ್ಮೇಲೆ ಬಿಲ್ಡಪ್ ಕೊಟ್ಟಿದ್ದು ಹೇಗೆ ಗೊತ್ತಾ? ಗ್ರೇ ಏರಿಯಾ ಮಂಜು ಅಂತಿದ್ರು, ಇವನು ಮಲೇರಿಯಾ ಮಂಜು ಎಂದಿದ್ದಾರೆ. ಹೆಡ್ ಮಾಸ್ಟರ್ ತ್ರಿವಿಕ್ರಮ್, ಹೌದು, ಟಾಸ್ಕ್ ಮಾಸ್ಟರ್ ಅಂತ ತ್ರಿವಿಕ್ರಮ್ ಬಂದ್ರು, ಆದ್ರೆ ಹೆಡ್ ಮಾಸ್ಟರ್ ತರ ಬಂದು ಕೂತಿದ್ದಾರೆ. ಇನ್ನು ರಜತ್ ಅವರು ದೂರದಿಂದ ನೋಡಿದ್ರೆ ಖಳನಾಯಕ ತರ ಕಾಣ್ತಾರೆ. ಹೇಳ್ಬೇಕು ಅನಿಸ್ತು ಹೇಳ್ದೆ. ಚೈತ್ರ ಹೇಳೋಕೆ ಉಸ್ತುವಾರಿ, ಆದ್ರೆ ಸುಸ್ತುವಾರ ತರ ಕೂತಿದ್ದಾರೆ. ಇನ್ನು ಈ ಮನೆಯಲ್ಲಿ ಒಳ್ಳೆ ಊಟ ಸಿಗುತ್ತೆ, ನಾವೇ ಬರಗೆಟ್ಟವರು ಅಂದುಕೊಂಡಿದ್ದೆ, ಆದ್ರೆ ಮುಂದಕ್ಕೆ ಹೇಳಲ್ಲ ಬಿಡಿ ಎಂದಿದ್ದಾರೆ. ನಮ್ಮ ಟೈಮಲ್ಲಿ ಚಾನೆಲ್ ನಂಬರ್ 1, ಹೌದು, ಬಂದಾಗಿನಿಂದ ಉಗ್ರ ಮಂಜು ಅವರು ಕ್ಯಾಪ್ಟನ್ ರೂಮ್ ಹಿಡಿದುಕೊಂಡಿದ್ದಾರೆ. ಕ್ಯಾಪ್ಟನ್ ರೂಮ್ ಸಿಕ್ಕಿಲ್ವಾ ಅಂದಿದ್ದಾರೆ. ಕ್ಯಾಪ್ಟನ್ಸಿ ಸರಿಯಾಗಿ ಯೂಸ್ ಮಾಡಕ್ಕೆ ಗೊತ್ತಿಲ್ಲ ಅಂತೂ ಬಿಟ್ಟು ಕೊಟ್ಟಿಲ್ವಾ? ಹೇಳಬೇಕು ಅನಿಸ್ತು ಹೇಳ್ದೆ. ಗೆಸ್ಟ್ ನೋಡಕ್ಕೂ ಭಯ ಬೀಳ್ತಾರೆ, ಮಾತಾಡೋಕ್ಕೂ ಭಯ ಬೀಳ್ತಾರೆ. ನಿಮ್ಮ ಟೈಮಲ್ಲಿ ಸೀಸನ್ ನಂಬರ್ 1 ಇತ್ತು, ನಮ್ಮ ಟೈಮಲ್ಲಿ ಚಾನೆಲ್ ನಂಬರ್ 1 ಇದೆ ಎಂದಿದ್ದಾರೆ. ನಾವು ಸೀನಿಯರ್ ಪಂಟರು ಅಂತ ಅಡ್ಡ ಬರಬೇಡಿ, ಏಜು ಸೈಜು ನೋಡೋದಿಲ್ಲ, ಸೀಸ್ ಮಾಡ್ತೀವಿ ಹುಷಾರ್ ಸರ್ ಎಂದಿದ್ದಾರೆ ಗಿಲ್ಲಿ. 5 ಜನ ನೆಂಟರು ಬಂದ್ರು, ತಿಂದ್ರು, ತಿಂದ ಮೇಲೆ ದೌಲತ್ತು. ತಿನ್ನೋರಿಗೆ ಅವರಿಗೆ ಅಷ್ಟು ಇರ್ಬೇಕಾದ್ರೆ ತಂದು ಹಾಕೋರು ನಮ್ಗೆ ಎಷ್ಟು ಇರಬೇಡ ಎಂದು ಹೇಳಿದ್ದಾರೆ. ಇಷ್ಟೆಲ್ಲ ಆದ ಬಳಿಕ ರಜತ್ಗೂ ಹಾಗೂ ಗಿಲ್ಲಿಗೂ ವಾದ ನಡೆದಿದೆ. ನಾವು ಇಲ್ಲಿ ಮೊದಲೇ ಬಂದು ಹೋಗಿದ್ದೇವೆ, ಇಲ್ಲಿಗೆ ಅತಿಥಿಗಳು ಬಂದಾಗ ನಾವು ಮಧ್ಯದಲ್ಲಿ ಮಾತನಾಡುತ್ತಿರಲಿಲ್ಲ. ಇವನು ಇಷ್ಟು ಕಿರಿಕಿರಿ ಎಂಬುದು ನನಗೆ ಹೊರಗೆ ಇದ್ದಾಗ ಗೊತ್ತಿರಲಿಲ್ಲ ಎಂದು ಮತ್ತೆ ನೇರವಾಗಿ ಹೇಳಿದ್ದಾರೆ ರಜತ್.